Hello guys, Namaste, welcome back to my YouTube channel Anu Creations. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ಎಸ್, ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಸೊ ಎಸ್, ಇವತ್ತಿನ ವ್ಲಾಗ್ ಬಂದು ಸೊ ಮಟರ್ನಿಟಿ ವೇರ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಯಾವ್ಯಾವ ಡ್ರೆಸ್ಸಸ್ ತುಂಬಾ ಹೆಲ್ಪ್ ಆಯಿತು. ಸೊ ಆ ಡ್ರೆಸ್ಸಸ್ನೆಲ್ಲ ನಿಮಗೆ ಶೇರ್ ಮಾಡ್ಕೋಣ ಅಂತ ಹೇಳಿ. ನಿಮಗೂ ಎಷ್ಟೊಂದು ಜನಕ್ಕೆ ಮೇನ್ ಪ್ರೆಗ್ನೆನ್ಸಿ ಅಂತ ಮೈಂಡಿಗೆ ಬಂದ ತಕ್ಷಣನೇ ನಮಗೆ ಪ್ರಾಬ್ಲಮ್ ಬರೋದು ಬಂದು ಡ್ರೆಸ್ಸಸ್ ಅಲ್ಲಿ. ಬಿಕಾಸ್ ಆ ಸೈಜ್ ಫಿಟ್ ಆಗಲ್ಲ, ಮನೇಲಿ ಎಷ್ಟೇ ಡ್ರೆಸ್ಸಸ್ ಇದ್ರು ಸೈಜ್ ಫಿಟ್ ಆಗಲ್ಲ, ಅದು ಇದು ಅಂತ ಎಷ್ಟೊಂದು ಇಶ್ಯೂಸ್ ಇರುತ್ತೆ. ಸೊ ನಾನು ಯಾವ ಥರ ಓವರ್ಕಮ್ ಮಾಡ್ತಾ ಇದ್ದೀನಿ ನನ್ನ ಪ್ರೆಗ್ನೆನ್ಸಿ ಡೇಸಲ್ಲಿ, ಆ ಒಂದು ಪೇಸ್ನ ನಾನು ಯಾವ ಥರ ರಿಕವರಿ ಮಾಡಿಕೊಂಡು ಸೊ ನನ್ನ ಜರ್ನಿನ ಯಾವ ಥರ ಕಂಫರ್ಟಬಲ್ ಸ್ಮೂತ್ ಆಗಿ ರನ್ ಮಾಡ್ತಾ ಇದ್ದೀನಿ ಅಂತ, ಸೊ ಯಾವ್ಯಾವ ಡ್ರೆಸ್ಸಸ್ ನನಗೆ ಯೂಸ್ ಆಯಿತು ಅಂತ ಹೇಳಿ, ಹೆಲ್ಪ್ ಆಯಿತು ನನಗೆ ಅಂತ ಹೇಳಿ ನಾನು ನಿಮಗೆಲ್ಲ ತಿಳಿಸ್ಕೊಳ್ಳೋಣ ಅಂತೇಳಿ ವ್ಲಾಗ್ನ ಶೂಟ್ ಮಾಡ್ತೀನಿ. ಗೊತ್ತಿರೋ ಹಾಗೆ ನಾನೇ ಸಿಕ್ಕಾಪಟ್ಟೆ ಒದ್ದಾಡ್ತೀನಿ ಸಹ. ಬಿಕಾಸ್ ನಮ್ಮ ಲುಕ್ ಚೆನ್ನಾಗಿ ಕಾಣಬೇಕು, ಹೆಂಗಂದ್ರೆ ಹಂಗೆ ಇರೋಕ್ಕಾಗಲ್ಲ. ಫುಲ್ ಟೈಟ್ ಡ್ರೆಸ್ ಹಾಕೊಂಡಿರೋದಕ್ಕಾಗಲ್ಲ. ಸೊ ಹೆಂಗಂದ್ರೆ ಹಂಗೆ ನಾವು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ಕೊಳೋದಕ್ಕಾಗಲ್ಲ ಈ ಟೈಮಲ್ಲಿ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಕಾಣಬೇಕು, ಇನ್ನೊಬ್ಬರು ಕಣ್ಣು ಬೆಳೆದೇ ಇರೋ ಥರನೇ ನಾವು ಮೇಂಟೈನ್ ಮಾಡ್ಕೊಳ್ಬೇಕು. ಬಿಕಾಸ್ ತುಂಬ ದೃಷ್ಟಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಈ ಟೈಮಲ್ಲಿ. ಸೊ ಅದಕ್ಕೆಲ್ಲ ನನಗೆ ಓವರ್ಕಮ್ ಮಾಡೋಕ್ಕೆ ಯಾವ ಥರ ಡ್ರೆಸ್ಸಸ್ ಹೆಲ್ಪ್ ಆಯಿತು ಅಂತೇಳಿ ವ್ಲಾಗ್ ತಿಳ್ಸ್ಕೊಳ್ಳೋಣ ಅಂತೇಳಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದಷ್ಟು ಡ್ರೆಸ್ಸಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಆರ್ಡರ್ ಮಾಡ್ಕೊಂಡು ಇಲ್ಲಿ ನಾನು ಯೂಸ್ ಮಾಡಿ ನನಗೆ ರಿವ್ಯೂ ಹೇಳ್ತಾ ಇರೋದು. ಬಿಕಾಸ್ ನಾನು ಹಂಗೇನೆ ಆರ್ಡರ್ ಮಾಡ್ಕೊಂಡು ಓಪನ್ ಮಾಡಿ ಹಂಗೆ ನಿಮ್ಗೆ ರಿವ್ಯೂ ಹೇಳಿದ್ರೆ ಅದು ವೇಸ್ಟ್ ಆಗುತ್ತೆ. ಬಿಕಾಸ್ ರಿವ್ಯೂ ಹೇಳಿನೂ ವೇಸ್ಟ್ ಅದು. ಯಾಕೆ ಅಂತಂದರೆ ನನಗೆ ಕಂಫರ್ಟಬಲ್ ಇದೆಯಾ ಇಲ್ಲ ಅಂತ ನಾನು ಅದು ಒಂದು ಸ್ವಲ್ಪ ಟೆಸ್ಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ನನಗೆ ವೇರ್ ಮಾಡಿದ್ದೀನಿ ಆಲ್ರೆಡಿ, ಒಂದು 2-3 ಸತಿ ವೇರ್ ಮಾಡಿರೋ ಅಂಥ ಡ್ರೆಸ್ಸಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ನನಗೆ ಫುಲ್ ಒಂದು ಕಂಫರ್ಟ್ ಝೋನ್ ಅದು ನಾನು ಬಿಲ್ಡ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ಡ್ರೆಸ್ಸಸ್ ನನಗೆ ಕಂಫರ್ಟಬಲ್ ಇತ್ತು. ಇವಾಗಲೂ ಅದನ್ನು ವೇರ್ ಮಾಡ್ತೀನಿ ನಾನು ಅಷ್ಟೇ ಕಂಫರ್ಟಬಲಾಗಿ ಆರಾಮಾಗಿ ನನ್ನ ಡೇ ನೈಟ್ ಸ್ಪೆಂಡ್ ಮಾಡೋಕ್ಕೆ, ಹೊರಗಡೆ ಹೋಗೋಕ್ಕಾಗಿರ್ಬೋದು, ಕುತ್ಕೊಳಕ್ಕೆ ನಿಂತ್ಕೊಳಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಆ ಥರ ಡ್ರೆಸ್ಸಸ್ಸು. ಸೊ ಆ ಡ್ರೆಸ್ಸಸ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಯಾವ್ಯಾವ ಡ್ರೆಸ್ಸಸ್ ಅಂತ ಹೇಳಿ. ಸೊ ನಾನು ಇಲ್ಲಿ ಯಾವುದು ಬಂದು ಪ್ಯಾಕ್ ಓಪನ್ ಮಾಡಿ ಅದೆಲ್ಲ ತೋರಿಸಲ್ಲ. ಯಾಕಂತಂದರೆ ಇದು ಫ್ಲಿಪ್ಕಾರ್ಟ್ ಮೀಶೋ ಹಾಲ್ ಆಗಿದ್ರು ಆ ಥರ ಪ್ಯಾಕೆಟ್ ಓಪನ್ ಮಾಡಿ ಅದೆಲ್ಲ ತೋರಿಸಲ್ಲ. ಬಿಕಾಸ್ ಹೇಳಿದ್ನೆಲ್ಲ ಆಗಲೇ ನಾನು ವೇರ್ ಮಾಡಿ ನನಗೆ ಕಂಫರ್ಟಬಲ್ ಅಂತ ಅನಿಸಿದ ಡ್ರೆಸ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಸ್, ಬನ್ನಿ ಈಗ ಒಂದೊಂದೇ ಲೇಟ್ ಮಾಡೋದು ಬೇಡ, ಒಂದೊಂದೇ ಡ್ರೆಸ್ಸಸ್ನ ತೋರಿಸ್ಬಿಡ್ತೀನಿ ಯಾವ್ಯಾವ ಡ್ರೆಸ್ಸಸ್ ನನಗೆ ಕಂಫರ್ಟಬಲ್ ಆಗಿತ್ತು ಅಂತ ಹೇಳಿ. ಸೊ ಬನ್ನಿ ನೋಡ್ಕೊಂಬೋಣ, ಲೇಟ್ ಮಾಡೋದು. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ಫಸ್ಟ್ ಥಿಂಗ್ ಬಂದು ಇಲ್ಲಿ ನಾನು ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಒಂದು 4 ಡ್ರೆಸ್ಸಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ತೋರಿಸ್ಬಿಡ್ತೀನಿ. ಆಮೇಲೆ ನಿಮಗೆ ಔಟ್ಸೈಡ್ ವೇರ್ ಮಾಡೋಕ್ಕೆ ಯಾವುದು ಕಂಫರ್ಟಬಲ್ ಅಂತೇಳಿ ಅದನ್ನು ತೋರಿಸ್ತೀನಿ ನಾನು. ಸೊ ನಾನಿಲ್ಲಿ ಫಸ್ಟ್ ಬಂದು 4 ಸೆಟ್ ಅಂದರೆ 2 ಸೆಟ್ ಆ್ಯಕ್ಚುಲಿ, ಅದು ಕಾಂಬೋ ಸೆಟ್ ಅಂತಾರಲ್ಲ ಅದು ಆ ಥರ. ಸೊ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಅದೆಷ್ಟು ಕಂಫರ್ಟಬಲ್ ಇರುತ್ತೆ, ಯಾವ ಥರ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದು ನಾನಿಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ. ನಾನು ನಿಜವಾಗ್ಲೂ ವೇರ್ ಮಾಡಿ ಹಾಕ್ಕೊಂಡು ತೋರ್ಸೋಕ್ಕೆಲ್ಲ ಟಯರ್ಡ್ ಆಗುತ್ತೆ ಸ್ವಲ್ಪ ಅಂತ ಹೇಳಿ ಬೇಡ ಹಾಕೋದು ಅಂತೇಳಿ ನಾನಿಲ್ಲಿ ಪಿಕ್ಚರ್ಸ್ನ ವೇರ್ ಮಾಡ್ತೀನಿ. ನಾನು ಯಾವ್ದು ತೋರಿಸ್ತೀನಿ ಕ್ಲಾತು ಅದನ್ನ ಫೋಟೋಸ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಹಂಗಾಗಿ ನಿಮಗೆ ಒಂದು ಬೆಟರ್ ಐಡಿಯಾ ಬರುತ್ತೆ ಯಾವ ಥರ ಏನು ಅಂತ ಹೇಳಿ. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಸೆಟ್ ಆಫ್ ಡ್ರೆಸ್ ಬಂದು ಈ 2 ಪೇರ್ ಆಫ್ ಡ್ರೆಸ್ಸಸ್ಸು. ಸೊ ಇದನ್ನ ಏನಂತಾರೆ, ಮಿನಿ ಮ್ಯಾಕ್ಸಿ ಡ್ರೆಸ್ಸಸ್ ಅಂತಾರೆ. ನಾವೇನು ಆಫ್ ಫ್ರಾಕ್ ಹಾಕ್ತೀವಲ್ವ, ಮಂಡಿಯಿಂದ ಕೆಳಗಡೆ ಒಂದು ಸ್ವಲ್ಪ ಕೆಳಗಡೆ ಬಂದಿರುತ್ತೆ ಅಷ್ಟೇ. ಸೊ ಈ ಒಂದು ಡ್ರೆಸ್ಸಸ್ಸು ಇದು ಬಂದು ಕಾಟನ್ ಮಟೀರಿಯಲ್. ಸೊ ನೋಡ್ಬೋದು ಈ ಥರ ಬರುತ್ತೆ ಇದು. ಸೊ ನಿಜವಾಗ್ಲೂ ಲಿಟ್ರಲಿ ನನಗೆ ಈ ಡ್ರೆಸ್ಸಸ್ ಅಂತೂ ಎಷ್ಟು ಹೆಲ್ಪ್ ಮಾಡಿದೆ ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕೆ ಸಹ ಆಗಲ್ಲ. ನಾನು ಇಲ್ಲ ಅಂದರೂ ವೀಕ್ಲಿ ಒಂದು 2 ಇದನ್ನು ವೇರ್ ಮಾಡ್ತೀನಿ. ಬಿಕಾಸ್ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ನನಗೆ ಈ ಡ್ರೆಸ್ ವೇರ್ ಮಾಡೋದ್ರಿಂದ. ಸೊ ನೋಡ್ಬೋದು ಇಷ್ಟು ಲೆಂತ್ ಬರುತ್ತೆ, ಸೇಮ್ ನಾರ್ಮಲ್ ನೀ ಲೆಂತ್ ಬರುತ್ತೆ. ಸೊ ಇದು ಎರಡೂ ಸೇರಿ 500 ಏನೋ ಪೇ ಮಾಡಿದೆ ಅಷ್ಟೇ ನಾನು. ಮಟೀರಿಯಲ್ ಬಂದು ಕಾಟನ್ ಮಟೀರಿಯಲ್ಲು, ತುಂಬ ಚೆನ್ನಾಗಿದೆ. ಎಲ್ಲೂ ನಿಮಗೆ ಹಾರ್ಡಾಗಿ ಕಾಣೋದಿಲ್ಲ, ಹಾರ್ಷಾಗಿ ನೀವು ವೇರ್ ಮಾಡಿದ್ರೆ ಎಲ್ಲೂ ಹಾರ್ಷಾಗಿ ಕಾಣೋದಿಲ್ಲ. ಡಿಸೆಂಟಾಗಿ ಚೆನ್ನಾಗಿರುತ್ತೆ. ನೈಟ್ ವೇರ್ ಆಗಿರ್ಬೋದು, ನೀವು ಮನೇಲೂ ಹಾಕೊಂಡು ಓಡಾಡ್ಬೋದು. ವಾಕಿಂಗ್ ಆ ಟೈಪಲ್ಲಿ ವಾಕಿಂಗ್ ಮಾಡೋವಾಗೆಲ್ಲ ವೇರ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಇದು ಒಂದು ಬಂದು ಬ್ಲೂ ಕಲರ್, ಇನ್ನೊಂದು ಬಂದು ಗ್ರೇ ಕಲರಲ್ಲಿದೆ. ಸೊ ಇದು ಎರಡೂ ಬಂದು ಕಾಂಬೋ ಸೆಟ್ಟು. ಸೊ ಇದು ಬಂದು ಈ ಥರ ಇದೆ. ಸೊ ನಾರ್ಮಲ್ ನೆಕ್ಕು ಸಹ ಹೈ ನೆಕ್ ಇರುತ್ತೆ, ಇಲ್ಲಿ ತನಕ ಇರುತ್ತೆ. ಬ್ಯಾಕು ಅಷ್ಟೇ, ಸ್ಲೀವ್ಸು ನಾರ್ಮಲ್ ಇಲ್ಲಿ ತನಕ ಇರುತ್ತೆ. ಯಾವುದೇ ರೀತಿಯಿಂದ ಡಿಸ್ಕಂಫರ್ಟ್ ಫೀಲ್ ಆಗಲ್ಲ ನಿಮಗೆ. ಸೊ ನೀ ಲೆಂತ್ ಬರುತ್ತೆ. ಇನ್ ಕೇಸ್ ನಿಮಗೇನಾದರೂ ಬೇಡ ನಮಗೆ ಅದು ಶಾರ್ಟ್ ಆಗಿರುತ್ತೆ ತುಂಬ ಅಂತಂದರೆ ಅದ್ರ ಜೊತೆ ನೀವು ಪ್ಯಾಂಟು ವೇರ್ ಮಾಡ್ಬೋದು.
ಬಟ್ ನನಗೆ ಇದು ಒಂದೇ ಹಾಕೊಂಡು ನಿದ್ದೆ ಮಾಡೋಕ್ಕೂ ಆಗಿರ್ಬೋದು, ವಾಕ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಇದು ಪ್ರೈಸ್ ಆಮೇಲೆ ಯಾವ ಥರ ಕಾಣುತ್ತೆ ಅಂತ ನಾನು ಡಿಸ್ಪ್ಲೇಲಿ ಹಾಕಿರ್ತೀನಿ ಅಲ್ಲಿ ಸ್ಕ್ರೀನ್ ಮೇಲೆ. ಸೊ ಒಂದು ಬಂದು ಒಂದು ಬಂದು ಗ್ರೇ ಕಲರ್, ಇನ್ನೊಂದು ಬಂದು ಬ್ಲೂ ಕಲರ್. ಇವೆರಡು ಕಾಂಬಿನೇಷನಲ್ಲಿ ಆರ್ಡರ್ ಮಾಡಿದ್ದು ನಾನು. ಬೇರೆ ಕಲರ್ ಕಾಂಬಿನೇಷನು ನಿಮಗಿದೆ, ನೀವು ಬೇಕಾದ್ರೆ ನೋಡಿ ಯಾವ್ದು ಬೇಕೋ ಅದು ಆರ್ಡರ್. ಫಸ್ಟ್ ಸೆಟ್ ಆಫ್ ನೈಟ್ ಡ್ರೆಸ್ ನಾನು ಆರ್ಡರ್ ಮಾಡ್ಕೊಂಡಿದ್ದು. ಸೊ ಈ 2 ಪೇರ್ ಏನು ತೋರಿಸಿದೆ ನನಗೆ, ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಸೊ ಓವರ್ ಆಲ್ ನನ್ನ ಒಂದು ಜರ್ನಿಯಲ್ಲಿ ನಾನು ಯಾವಾಗ ಅಂತಂದರೆ ಅರೌಂಡ್ ನನಗಿನ್ನೂ ಬಂಪ್ ಸ್ಟಾರ್ಟ್ ಆಗೇ ಇರಲಿಲ್ಲ. 4th ಮಂತಲ್ಲಿದ್ದಾಗನೂ ಆವಾಗಲೇ ಆರ್ಡರ್ ಮಾಡ್ಕೊಬಿಟ್ಟೆ ಯೂಸ್ ಮಾಡೋಕ್ಕೆ. ಅಷ್ಟು ಫ್ರೆಂಡ್ಲಿ ಆಗಿದೆ ಆ ಡ್ರೆಸ್ ಮಾತ್ರ, ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಇದು, ಇನ್ನೂ ಪ್ಯಾಕ್ ಓಪನ್ ಮಾಡಿಲ್ಲ ನಾನು, ರೀಸೆಂಟಾಗಿ ಆರ್ಡರ್ ಮಾಡಿದ್ದು. ಸೊ ಇದು ಬಂದು ನೈಟ್ ಸ್ಯೂಟ್ ಥರ, ನಾರ್ಮಲ್ಲಿ ಗೊತ್ತಿರುತ್ತೆ ನಿಮ್ಗೆಲ್ರಿಗೂ. ಸೊ ಈ ಥರ ಬಂದಿದೆ. ಸೊ ನೋಡ್ಬೋದು ನೀವು, ಈ ಥರ ಬಂದಿದೆ. ಇದು ನಾನು ಬಂದು XXL ಆರ್ಡರ್ ಮಾಡ್ಕೊಂಡಿದ್ದೀನಿ. ನನಗಂತೂ ಫುಲ್ ಫ್ರೀ ಆಗಿರುತ್ತೆ. ಸೊ XXL ಆರ್ಡರ್ ಮಾಡ್ಕೊಂಡಿದ್ದೀನಿ. ಅಷ್ಟು ಲೂಸಾಗಿ ಇರುತ್ತೆ ನನಗಿದು. ಇದಕ್ಕೆ ನಾರ್ಮಲ್ ಪ್ಯಾಂಟ್, ಈ ಥರ ಪ್ಯಾಂಟ್ ಬಂದಿರುತ್ತೆ. ಸೊ ನೀವು ಮನೆಯಲ್ಲ ಆರಾಮಾಗಿ ಹಾಕೊಂಡು ಹೊರಡ್ಬೋದು. ಇದು ಸೇಮ್ ಆಗಲೇ ಹೇಳ್ದಾಗೆ ಬಂಪ್ ಆ ಥರ ಏನು ಎಕ್ಸ್ಟ್ರಾ ಓವರಾಗಿ ಕಾಣೋ ಥರ ಆ ಥರ ಏನೂ ಆಗಲ್ಲ. ನನಗಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ ಇದು ಮನೇಲಿ ವೇರ್ ಮಾಡೋಕ್ಕೆ. ನಾನು ಇದನ್ನು ಒಂದು ಯೂಸ್ ಮಾಡಿಲ್ಲ, ಅದರಲ್ಲಿ 2 ಪೇರ್ ಬಂದಿರೋದು. ಸೊ ಅದು ಇನ್ನೊಂದು ಪೇರ್ನ ನಾನು ಯೂಸ್ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಈ ಕಲರು, ಇದರಲ್ಲಿ ಇದೊಂದು ಕಲರ್ ಬರುತ್ತೆ. ನೆಕ್ಸ್ಟ್ ಬಂದು ನಮಗೆ ಅದರಲ್ಲೇ ಪರ್ಪಲ್ ಕಲರ್, ಈ ಪರ್ಪಲ್ ಬರುತ್ತೆ. ಸೊ ನಾರ್ಮಲ್ ಪ್ಯಾಂಟ್ ಫುಲ್ ಲೆಂತಾಗೆ ಬರುತ್ತೆ, ಇಷ್ಟು ಲೆಂತ್ ಬರುತ್ತೆ ಪ್ಯಾಂಟು. ಟಾಪ್ ಬಂದು ಈ ಥರ ಬರುತ್ತೆ. ಸೊ ನಿಜವಾಗ್ಲೂ ನಾನು ಇದನ್ನು ವೇರ್ ಮಾಡಿದ್ರು ಸಹ ನನ್ನ ಬಂಪ್ ಎಲ್ಲೂ ಕಾಣಲ್ಲ. ಅಷ್ಟು ಫ್ರೀಯಾಗಿ, ಅಷ್ಟು ದೊಡ್ಡ ಸೈಜ್ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಪೋಸ್ಟ್ ಪ್ರೆಗ್ನೆನ್ಸಿ ಸಹ ನಾನು ಹೆಲ್ಪ್ ಆಗುತ್ತೆ ನನಗೆ. ಬಿಕಾಸ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಟನ್ಸ್ ಇರೋದ್ರಿಂದ ಫೀಡಿಂಗ್ ಮಾಡಬೇಕಾದ್ರೆ ಎಲ್ಲ ಹೆಲ್ಪ್ ಆಗುತ್ತೆ ನನಗೆ. ಸೊ ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ನೈಟ್ ಸ್ಯೂಟ್ ಮೇಲೆ ಇನ್ವೆಸ್ಟ್ ಮಾಡೋದಾದರೆ ಈ ಥರ ಬಟನ್ಸ್ ಇರೋದ್ರ ಮೇಲೆ ಯೂಸ್ ಮಾಡಿ. ಟಿ ಶರ್ಟ್ಸ್ಗಿಂತ ಈ ಥರ ಬಟನ್ಸ್ ಇರೋದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಅದನ್ನ ಇನ್ವೆಸ್ಟ್ ಮಾಡಿ ತಗೊಂಡೆ. ಸೊ ಇವೆರಡು ಕಾಂಬೋ ಸೆಟ್ಗೆ ಎಷ್ಟು ಕೊಟ್ಟೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅದರ ರೆಫರೆನ್ಸ್ ಪಿಕ್ಚರ್ ಸಹ ನಾನು ಹಾಕಿರ್ತೀನಿ. ಸೊ ನೋಡ್ಬೋದು ನೀವು ಇಲ್ಲಿ. ಇದು ಬಂದು ಗ್ರೇ ಕಲರು. ಸೊ ಅದೇ ಪ್ಯಾಟರ್ನಲ್ಲಿ ಬಂದು ಇದು ಬಂದು ಪರ್ಪಲ್ ಕಲರು. ಸೊ ಎರಡೂ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಒಂದು ಫ್ರೀಯಾಗಿ ಹಾಕ್ಕೊಂಡು ಓಡಾಡ್ತೀನಿ. ಪ್ಯಾಂಟು ಅಷ್ಟೇ, ನಿಮಗೆ ಎಲಾಸ್ಟಿಕ್ ಇಲ್ವೇ, ಫುಲ್ ಎಲಾಸ್ಟಿಕ್ಕು ಫುಲ್ ಲೂಸಾಗಿ ಬಂದಿದೆ. ಒಂದೊಂದು ಪ್ಯಾಂಟ್ ಬಂದಿರ್ಬೋದು, ನೀವು ಇಲ್ಲಿ ಹಾಕ್ಕೊಂಡಿದ ತಕ್ಷಣ ನಿಮಗೆ ಫುಲ್ಲು ಅದು ಬರ ಥರ ಬರೋದು, ಆ ಥರ ಎಲ್ಲ ಏನೂ ಆಗಲ್ಲ. ಇದು ಬಂದು ಫುಲ್ ಎಲಾಸ್ಟಿಕ್, ತುಂಬಾ ಲೂಸ್ ಇದೆ. ಯಾವುದೇ ರೀತಿಯಾದಂಥ ಮಾರ್ಕ್ ಎಲ್ಲ ನಿಮಗೆ ಆಗೋದಿಲ್ಲ. ಫ್ರೀ ಆಗಿರುತ್ತೆ, ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ನೀವು. ಸೊ ಯಾವುದೇ ಟೆನ್ಷನ್ ಇಲ್ಲದೆ ವೇರ್ ಮಾಡ್ಬೋದು. ಸೊ ಇಷ್ಟು 4 ಸೆಟ್ ಆಫ್ ನೈಟ್ ಡ್ರೆಸ್ಸಸ್ನ ನಾನು ತೋರಿಸ್ನಲ್ಲ, 2 ಫುಲ್ ಫ್ರಾಕ್ ಥರ, ಹಾಗೆ 2 ಫುಲ್ ಸ್ಯೂಟು, ಆ ಥರದ್ದು 4 ಸೆಟ್ ಆಫ್ ನೈಟ್ ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇಷ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ಮನೇಲಿ ಇದ್ದವಾಗ, ಔಟ್ಸೈಡು ವಾಕ್ ಎಲ್ಲ ಹೋದಾಗ ಇದನ್ನ ಯೂಸ್ ಮಾಡ್ತೀನಿ. ಫುಲ್ ಕಂಫರ್ಟಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನನಗೆ ಪ್ಯಾಂಟ್ಸ್ನ ತೋರಿಸ್ಬಿಡ್ತೀನಿ ನಿಮಗೆ. ಸೊ 3 ಪ್ಯಾಂಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಪ್ಯಾಂಟ್ಸ್ನ ತೋರಿಸ್ಬಿಡ್ತೀನಿ. ಯಾಕೆ ಅಂತಂದರೆ ನಾವೀಗ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಜೀನ್ಸ್ ಎಲ್ಲ ಹಾಕಂಗಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯ್ತು. ಯಾಕೆ ಅಂತಂದರೆ ನಾನು ಬರೀ ಜೀನ್ಸಲ್ಲೇ ಸರ್ವೈವ್ ಆದೆ. ಸೊ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಬರೀ ಜೀನ್ಸಲ್ಲೇ ಹಾಕ್ಕೊತಾ ಇದ್ದೆ. ಸೊ ಹಾಗಾಗಿ ಈ ಥರ ಟೈಮಲ್ಲಿ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಇದೊಂದು 3 ಪ್ಯಾಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದೆ. ಸೊ ನಂಗೆ ಲಿಟ್ರಲಿ ನೀವು ಬಿಲೀವ್ ಮಾಡ್ತಿರಲ್ಲೋ, ಫ್ರಮ್ ದ ಡೇ 1 ಟಿಲ್ ನಾವು ಯೂಸ್ ಮಾಡ್ತಾಯಿದ್ದೀನಿ ನಾನು. ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಕಂಫರ್ಟಬಲ್ ಆಗಿದೆ. ಎಷ್ಟೇ ಬಂಪ್ ಇದಾದ್ರೂ ಇದು ಎಲಾಸ್ಟಿಕ್ಕು ಅಷ್ಟೇ ಅಷ್ಟು ಹಾರ್ಷ್ ಅನಿಸಿಲ್ಲ ನನಗೆ. ಸೊ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಸೊ ಈ 3 ಪ್ಯಾಂಟ್ಸ್ ಯಾವುದಪ್ಪ ಅಂತಂದರೆ, ಸೊ ಈ 3 ಪ್ಯಾಂಟ್ಸ್ ನೀವು ನೋಡ್ಬೋದು ಇಲ್ಲಿ. ಒಂದು ಬಂದು ಬ್ಲ್ಯಾಕ್ ಕಲರ್. ಈ ಪ್ಯಾಂಟ್ ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟು ಸಲ ಹಾಕ್ಬಿಟ್ಟಿದ್ದೀನೋ, ಎಷ್ಟು ಟಾಪ್ಸ್ಗೆ ಹಾಕ್ಬಿಟ್ಟಿದ್ದೀನೋ, ಸಿಕ್ಕಾಪಟ್ಟೆ ನನ್ನ ಸೈಜು ಇದರ ಫಸ್ಟು ಆ್ಯಕ್ಚುಲಿ ಇನ್ನೊಂದು ಪ್ಯಾಂಟ್ ಈ ಥರದ್ದೇ. ಸೊ ಆವಾಗ ಯೂಸ್ ಮಾಡ್ತಿದ್ದು ಬಂದು 28 or 30 ಸೈಜ್ ಗೊತ್ತಿಲ್ಲ. ಸೊ ಈ ಪ್ಯಾಂಟ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಬ್ಲ್ಯಾಕ್ ಕಲರ್. ಇದು ಬಂದು ಫಾರ್ಮಲ್ ಪ್ಯಾಂಟ್ ಟೈಪ್ ಬರುತ್ತೆ. ಇದು ನೋಡಿ ಈ ಥರ ಬರುತ್ತೆ, ಫುಲ್ ಲೆಂತ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂದು ಫುಲ್ಲು ಲೂಸ್ ಬರುತ್ತೆ. ಸೇಮ್ ಇವಾಗ ಟ್ರೆಂಡಿ ಜೀನ್ಸ್ ಬಂದಿದೆಯಲ್ಲ, ಮಮ್ಮಿ ಪ್ಯಾಂಟ್ ಟೈಪು, ಆ ಟೈಪಲ್ಲಿ ಬರುತ್ತೆ. ಸೊ ಎಲ್ಲ ರೀತಿಯಾದಂಥ ಟೀ ಶರ್ಟ್ಸು, ಟಾಪ್ಸು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಈ ಒಂದು ಪ್ಯಾಂಟು. ಸೊ ನಾನು ಇದು ಯಾವಾಗ ಅಂತಂದರೆ
ನಾನು ನನ್ನ MBA ಸೆಕೆಂಡ್ ಸೆಮ್ ಬರಿತಾ ಇದ್ದಾಗೆ ಆರ್ಡರ್ ಮಾಡ್ಕೊಂಡಿದ್ದೆ ಈ ಥರ ಒಂದು ನಾರ್ಮಲ್ ಪ್ಯಾಂಟ್ನ. ಸೊ ಇವಾಗ ಸ್ವಲ್ಪ ಸೈಜ್ ಅಪ್ ಮಾಡಿಕೊಂಡು ಇದೇ ಪ್ಯಾಂಟ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಪ್ರೈಸ್ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ. ಸೊ ಈ ಪ್ಯಾಂಟ್ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಯಾವ ಎಲ್ಲಾದ್ರೂ ಹೋಗ್ಲಿ, ಐ ಮೀನ್ ದೇವಸ್ಥಾನಕ್ಕೆ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಅಥವಾ ಹಾಸ್ಪಿಟಲ್ ವಿಸಿಟ್ಗೆ ಆಗಿರ್ಬೋದು, ಅದ್ರ ಮೇಲೆ ಒಂದು ಟಾಪ್, ಬೇರೆ ಟಾಪ್ ಹಾಕೊಂಡು ಆ ಪ್ಯಾಂಟ್ ಹಾಕೊಂಡು ಜೈ ಅಂತ ಅನ್ಸ್ಬಿಡ್ತೀನಿ. ಬಿಕಾಸ್ ಅಷ್ಟು ಕಂಫರ್ಟಬಲ್ ಆಗಿದೆ ನನಗೆ ಆ ಪ್ಯಾಂಟು. ಸೊ ನೆಕ್ಸ್ಟ್ ಬಂದು ಎಲ್ಲದಕ್ಕೂ ಬ್ಲ್ಯಾಕ್ ಪ್ಯಾಂಟೇ ಮ್ಯಾಚ್ ಆಗೋದಿರಲ್ಲ. ಸೊ ಇದು ಬಂದು ನಾರ್ಮಲ್ ಟೀ ಶರ್ಟ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಈ ಪ್ಯಾಂಟ್ ಆರ್ಡರ್ ಮಾಡ್ಕೊಂಡೆ. ಸೊ ಐ ಥಿಂಕ್ ದಿಸ್ ಇಸ್ ಫ್ರಮ್ ಮೀಶೋ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ನಿಮಗೆ ಒಂದು ಸ್ವಲ್ಪ ಇದು ಬಂದು ಏನಂತಾರೆ, ಬೆಲ್ ಬಾಟಮ್ ಪ್ಯಾಂಟ್ ಅಂತಾರಲ್ವ, ಆ ಥರ ಬರುತ್ತೆ. ಸೊ ಟಿ ಶರ್ಟ್ಸ್ಗೆಲ್ಲ ಇದು ನಾರ್ಮಲಾಗಿ, ಇದು ಅಷ್ಟೇ ಇಲ್ಲಿ ಇದು ಸೊಂಟದ ಹತ್ರ ಅಷ್ಟು ಟೈಟ್ ಅಂತ ಅನ್ಸಲ್ಲ ನಿಮಗೆ, ಸ್ವಲ್ಪ ಫ್ರೀ ಆಗಿರುತ್ತೆ. ಸೊ ನಾವು ಒಂದು ಸಜೆಷನ್ ಏನಂತ ಹೇಳೋದಾದ್ರೆ, ನೀವು ಯಾವುದೇ ರೀತಿಯಾದಂಥ ಪ್ಯಾಂಟ್ ಯೂಸ್ ಮಾಡಿ ಹೊಟ್ಟೆ ಮೇಲೆ ಏನು ಹಾಕಕ್ಕೆ ಹೋಗ್ಬೇಡಿ. ಅದ್ರ ಫುಲ್ಲು ಬಂಪ್ ಕೆಳಗಡೆ ಫುಲ್ ಲೋಯರ್ ಏರಿಯಾ ಏನಿರುತ್ತೆ ಅಲ್ಲಿ ಯೂಸ್ ಮಾಡಿ. ಸೊ ಆವಾಗಾದ್ರೆ ಯಾವುದೇ ಪ್ಯಾಂಟ್ ಆದರೂ ಹಾಕೋಬೋದು, ಏನು ಪ್ರಾಬ್ಲಮ್ ಅಂತ ಅನ್ಸಲ್ಲ. ಸೊ ನಮ್ದು ಹಿಪ್ ಏನಿರುತ್ತೆ ಆ ಏರಿಯಾದಲ್ಲಿ ಯೂಸ್ ಮಾಡಿ. ಸೊ ಈ ಪ್ಯಾಂಟು ಇದು ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇದೆ. ಸೊ ಇದು ನಾರ್ಮಲ್ ಟೀ ಶರ್ಟ್ಸ್, ಬ್ಯಾಗಿ ಟೀ ಶರ್ಟ್ಸ್ಗೆ ಅಥವಾ ಲೂಸ್ ಆಗಿರೋ ಟೀ ಶರ್ಟ್ಸ್ಗೆ, ಎಲ್ಲ ಥರ ಟೀ ಶರ್ಟ್ಸ್ಗೂ ಇದು ಮ್ಯಾಚ್ ಆಗುತ್ತೆ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ದಿಸ್ ಪ್ಯಾಂಟ್. ಸೊ ನಾವು ಬ್ಲ್ಯಾಕ್ ಟಾಪ್ಸ್ಗೆ ಅದಕ್ಕೆಲ್ಲ ಬೇಕು ಅಂದಾಗ ಈ ಥರ ಪ್ಯಾಂಟ್ ಒಂದು ಬೇಕು ಅಂತ ಹೇಳ್ಬಿಟ್ಟು, ಈ ಕಲರ್ ಪ್ಯಾಂಟ್ ಒಂದು ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ಯಾಂಟ್ ತರಿಸ್ಕೊಂಡ್ರೆ. ಸೊ ಇದು ಯಾವ ಥರ ಪ್ಯಾಂಟ್ ಅಂತಂದರೆ, ಪ್ರೆಗ್ನೆನ್ಸಿಗೆ ಅಂತಲೇ ಮಾಡಿರೋ ಪ್ಯಾಂಟ್ ಇದು. ಸೊ ಯಾಕೆ ಅಂತಂದರೆ, ಸೊ ಇಲ್ಲಿ ತನಕ ನಿಮಗೆ ಬಂಪ್ ಕವರ್ ಆಗುತ್ತೆ, ಈ ಪೋರ್ಷನ್ ಏನಿದೆ. ಸೊ ಇದು ಬಂದು ಬಂಪ್ ಕವರ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿಂದ ಹಿಪ್ ಸೈಜಿಂದ ಬಂದಿರೋದು. ಸೊ ಇದು ಪಾಕೆಟ್ಸ್ ಇದೆ, ಪಾಕೆಟ್ ಸಹ ಇದೆ. ಸೊ ಈ ಥರ ಪಾಕೆಟು ನಾರ್ಮಲ್ ಫುಲ್ ಲೆಂತ್ ಬರುತ್ತೆ ಪ್ಯಾಂಟ್ ಇದು. ಇದು ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿದೆ. ನಾನು ಇಲ್ಲಿ ಫೋಟೋ ಇನ್ಸಲ್ಟ್ ಮಾಡ್ತೀನಿ ಯಾವ ಥರ ವೇರ್ ಮಾಡೋದು ಅಂತೇಳಿ. ಸೊ ನಿಮಗೆ ಇಲ್ಲಿ, ಐ ಮೀನ್ ನೋಡಿ, ಇಲ್ಲಿ ತನಕ ಫುಲ್ಲು ಅರೌಂಡ್ ಚೆಸ್ಟಿಂದ ಕೆಳಗಡೆಗೆ ಅಷ್ಟು ತನಕ ಫುಲ್ ಕವರ್ ಆಗುತ್ತೆ ಈ ಪ್ಯಾಂಟು. ಸೊ ಇದು ಅಷ್ಟೇ ನಿಮಗೆ ಒತ್ತುತ್ತೆ ಅಥವಾ ಪಟ್ಟೆ ಬೀಳುತ್ತೆ ಅಂತೆಲ್ಲ ಏನೂ ಇಲ್ಲ. ಇದು ಬಂದು ಬಂಪ್ ಫ್ರೆಂಡ್ಲಿ ಪ್ಯಾಂಟ್. ಇಲ್ಲಿ ತನಕ ನೋಡ್ಬೋದು. ಸೊ ಇದು ಇಲ್ಲಿ ತನಕ ಏನಿದೆ, ಇದು ಇಲ್ಲಿ ತನಕ ನಿಮಗೆ ಬಂಪ್ ಕವರ್ ಆಗುತ್ತೆ. ಅದಾದಮೇಲೆ ಪ್ಯಾಂಟ್ ಸ್ಟಾರ್ಟ್. ಇದು ಒಂದು ಪ್ಯಾಂಟ್ ಬಂದು 450 ಸಮಥಿಂಗ್ ಅರೌಂಡ್ ಚಾರ್ಜ್ ಆಯಿತು ನನಗೆ. ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಈ ಪ್ಯಾಂಟ್ ಬಂದು. ಸೊ ಇದ್ರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಈ ಪ್ಯಾಂಟ್ ಬಂದು ಪ್ರೆಗ್ನೆನ್ಸಿಗೆ ಅಂತಲೇ ಮಾಡಿಸಿರೋ ಪ್ಯಾಂಟ್ ಇದು ಅಂತ ಹೇಳ್ಬೋದು. ಸೊ ಯಾಕಂತಂದರೆ ಹೇಳಿದಾಗೆ ಬಂಪ್ ಕವರ್ ಆಗುತ್ತೆ ನಮಗೆ. ಸೊ ಈ ಥರ ಅದರಲ್ಲೇ ನಿಮಗೆ ಬ್ಲ್ಯಾಕ್ ಕಲರ್ ಸಹ ಇದೆ, ವೈಟ್ ಇದೆ, ಗ್ರೇ ಇದೆ, ಬ್ಲೂ ಇದೆ. ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ನೀವು ಅದನ್ನು ಆರ್ಡರ್ ಮಾಡ್ಕೋಬೋದು. ಸೊ ನಾನು ಅದರಲ್ಲಿ ಬ್ಲ್ಯಾಕೆಲ್ಲ ಆರ್ಡರ್ ಮಾಡ್ಕೊಂಡು ಹೋಗಿಲ್ಲ, ಬಿಕಾಸ್ ಇದಾದ್ರೂ ನೈಟ್ ಪ್ಯಾಂಟ್ ಥರ ಮನೇಲಿ ಯೂಸ್ ಮಾಡ್ಕೋಬೋದು ನಾವು ಪೋಸ್ಟ್ ಪ್ರೆಗ್ನೆನ್ಸಿ. ಸೊ ಇದು ಇನ್ನೊಂದು ಏನಂತಂದರೆ, ನೀವು 9 months ತನಕ ಹಾಕೋಬೋದು. ಇದು ಬಂದು ಒಂಥರ ಸ್ಟ್ರೆಚಬಲ್ ಪ್ಯಾಂಟು, ಎಲಾಸ್ಟಿಸಿಟಿ ಇದಾಗುತ್ತೆ. ನೀವು ಫುಲ್ ಸಣ್ಣ ಇದ್ದಾಗೂ ಯೂಸ್ ಮಾಡ್ಬೋದು, ಫುಲ್ ದಪ್ಪ ಆದಾಗೂ ಯೂಸ್ ಮಾಡ್ಬೋದು. ಇದು ಬಂದು 3 ಪ್ಯಾಂಟ್ಸ್ ನನಗೆ ಈ ಟೈಮಲ್ಲಿ ನನಗೆ ಹೆಲ್ಪ್ ಆಗ್ತಾ ಇರೋ ಬಂದು ಈ ಒಂದು 3 ಪ್ಯಾಂಟ್ಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ಟಾಪ್ಸ್. ಒಂದು 3 ಟಾಪ್ಸ್ ತೋರಿಸಿ. ನಾನು ಸೈಜ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಇದು ಬೇರೆ ಥರ ಈ ಪ್ರೆಗ್ನೆನ್ಸಿ ಟೈಮ್ಗೆ ಅಂತ ಏನಿಲ್ಲ. ಸೊ ಫಸ್ಟ್ ಬಂದು ಈ ಒಂದು ಬ್ಲೂ ಟಾಪ್. ಸೊ ಇದು ಅಷ್ಟೇ ನಾನು XXL ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಇದು ಈ ಥರ ಬರುತ್ತೆ. ಸೊ ಇಲ್ಲಿ ವೈಟ್ ಥ್ರೆಡ್ ಡಿಸೈನಲ್ಲಿ ಮಾಡಿದ್ದಾರೆ. ಸೊ ಈ 3 ಟಾಪ್ಸ್ ಬಂದು ನಾನು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದು. ಸೊ ಸಿಕ್ಕಾಪಟ್ಟೆ ನಿಜವಾಗ್ಲೂ ನನ್ನ ಈ ಟಾಪ್ಸ್ ವೇರ್ ಮಾಡಿದಾಗ ಫುಲ್ ಬಂಪ್ ಫ್ರೆಂಡ್ಲಿ ಆಗಿ ಶಾರ್ಟ್ ಕುರ್ತಾ ಥರ ಬರುತ್ತೆ. ಇದು ಶಾರ್ಟ್ ಕುರ್ತಾ ವೈಸಲ್ಲಿ ಬರುತ್ತೆ. ಸೊ ಇದು ಅಷ್ಟೇ ಸಿಕ್ಕಾಪಟ್ಟೆ, ಇದು ಕಾಟನ್ ಮಟೀರಿಯಲ್ಲು, ಹೆಲ್ಪ್ ಆಗುತ್ತೆ ನಿಮಗೆ ಔಟ್ಸೈಡ್ ಹೋಗ್ಬೇಕಾದಾಗ, ಹಾಸ್ಪಿಟಲ್ ವಿಸಿಟ್ಸ್ ಆಗಿರ್ಬೋದು, ಅಥವಾ ಶಾಪಿಂಗ್ ಹೋಗೋದಾಗ ಆಗಿರ್ಬೋದು, ಬೇರೆ ಕಡೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ನೆಸೆಸಿಟಿ ಇದ್ದಾಗ ಈ ಥರ ಟಾಪ್ಸ್ ನಿಮಗೆ ಕಾಟನ್ ಅಲ್ವಾ, ಫುಲ್ ಫ್ರೀಯಾಗಿ ಇರುತ್ತೆ. ಸೊ ಹಾಗಾಗಿ ಇದೊಂದು ಟಾಪ್ನ ಆರ್ಡರ್ ಮಾಡಿದೆ. ಇವಾಗಲೂ ನನಗೆ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಇಷ್ಟ ಆಯಿತು. ಹಾಗೆ ನಾನು ವೇರ್ ಮಾಡಿದಾಗೂ ಅಷ್ಟೇ ಸಿಕ್ಕಾಪಟ್ಟೆ ಬಂಪ್ ಫ್ರೆಂಡ್ಲಿ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಹಿಂಸೆ ಅಂತ ಅನ್ಸಲ್ಲ, ಒಂಥರ ಹಿಡ್ದಂಗೆ ಏನು ಅನ್ಸಲ್ಲ, ಫುಲ್ ಕಂಫರ್ಟಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಈ ಒಂದು ವೈಟ್ ಟಾಪ್. ಸೊ ಈ ಟಾಪ್ ಬಂದು ಫುಲ್ ಫ್ರೀಯಾಗಿ ನಾರ್ಮಲ್ ಅದೇ ಥರನೇ ಶಾರ್ಟ್ ಕುರ್ತಾನೆ ಬರುತ್ತೆ. ಬ್ಲೂ ಸ್ಟ್ರೈಪ್ ಬಂದಿದೆ. ಸೊ ಇದು ಆಲ್ರೆಡಿ 2 times ಯೂಸ್ ಮಾಡಿದ್ದೀನಿ. ಸೊ ಈ ಥರ ಬ್ಲೂ ಫ್ಲವರ್ಸ್ ಬರುತ್ತೆ ಆಲ್ ಓವರ್ ಟಾಪು. ಸೊ ನಾನು ಇಲ್ಲಿ ಫೋಟೋ ಇನ್ಸರ್ಟ್ ಮಾಡ್ತೀನಿ. ಇದ್ರ ಪ್ರೈಸ್ ಸಹ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇದು ನಾರ್ಮಲ್ ಬಂದು 3/4 ಸ್ಲೀವ್ಸ್ ಬರುತ್ತೆ. ಸೊ ಈ ಥರ ನಿಮಗೆ ನೆಕ್ ಹತ್ರ ಆಗಿರ್ಬೋದು ಅಥವಾ ಸ್ಲೀವ್ಸ್ ಹತ್ರ ಆಗಿರ್ಬೋದು ಈ ಥರ ಬ್ಲೂ ಪ್ರಿಂಟ್ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಹಾಸ್ಪಿಟಲ್ಸ್ಗೆ ಎಲ್ಲಾದರೂ ಹೋದಾಗ ನೀವು ವೇರ್ ಮಾಡಿ ತೋರಿಸ್ಬೋದು. ಸೊ ನೆಕ್ಸ್ಟ್ ಕಮಿಂಗ್ ಟು ಇದು ಬಂದು ಕಫ್ತಾನ್. ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ.
ಸೊ ಇದಂತೂ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂದರೆ ನಿಮ್ಗೆ ನಿಜವಾಗ್ಲೂ ಬಂಪ್ ಕಾಣೋದು ಕೂಡ ಕಾಣಲ್ಲ, ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ನಾವು ವೇರ್ ಮಾಡೋಕ್ಕಾಗಿರ್ಬೋದು ಅಥವಾ ಎಲ್ಲಾದರೂ ಹಾಸ್ಪಿಟಲ್ಸ್ ಅದು ಇದು ಹೋಗೋದಕ್ಕಾಗಿರ್ಬೋದು ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ ಸಹ ಅವೈಲೇಬಲ್ ಸಹ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಈ ಥರ ಪ್ರಿಂಟ್ ಇಲ್ಲಿ ಸೈಡಲ್ಲಿ ಈ ಥರ ಪ್ರಿಂಟ್ ಬಂದಿರುತ್ತೆ. ಇನ್ ಕೇಸ್ ಒಂದೇನಾದರೂ ಸ್ವಲ್ಪ ಒಕೇಶ್ನಲ್ ಫಂಕ್ಷನ್ಸ್ಗೆ ಆ ಥರದಕ್ಕೂ ಹಾಕ್ಕೊಂಡು ಹೋಗ್ಬೋದು. ಈ ಟಾಪು ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ರೆಡಿಯಾಗಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಅದು 3 ಟಾಪ್ಸು ನಾನು ಯೂಸ್ ಮಾಡ್ತಾ ಇರೋದು ನಾರ್ಮಲ್ ಕ್ಯಾಶುಯಲ್ ಆಗಿ. ಸೊ ಇವಾಗ ಯೂಸ್ ಮಾಡ್ತಾ ಇರೋದು ಹೆಲ್ಪ್ ಆಗಿರೋದು ನನಗೆ ಆ ಥರ ಒಂದು 3 ಟಾಪ್ಸು. ಸೊ ನೀವು ಇನ್ ಕೇಸ್ ಏನಾದರೂ ಇನ್ವೆಸ್ಟ್ ಮಾಡೋದಾದ್ರೆ ಆ ಥರ ಟಾಪ್ಸ್ ಮೇಲೆ, ಅಂದರೆ ಶಾರ್ಟ್ ಕುರ್ತಾಸ್ ಬರುತ್ತಲ್ಲ ಆ ಥರ ಟಾಪ್ಸ್ ಮೇಲೆ ಸ್ವಲ್ಪ ಸೈಜ್ ಅಪ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಾನು ಇದರ ಎಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಟೀ ಶರ್ಟ್ಸು, 2 ಟೀ ಶರ್ಟ್ಸ್, ಓವರ್ ಸೈಜ್ ಟೀ ಶರ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಆಲ್ರೆಡಿ ವೇರ್ ಮಾಡಿದ್ದೀನಿ, ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ. ಸೊ ನೋಡ್ಬೋದು, ಇದು ಬಂದು ಫುಲ್ಲು ದೊಡ್ಡ ಸೈಜ್ ಟೀ ಶರ್ಟು, XXL ಸೈಜಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಸ್ಟೇ ಗ್ರೋ ಅಂತ ಏನಿದೆ ಅದು ಆರೆಂಜ್ ಕಲರ್ ಒಂದು, ಆಮೇಲೆ ಬ್ರೌನ್ ಕಲರ್ ಒಂದು, ಈ 2 ಟೀ ಶರ್ಟ್ಸು. ಸೊ ಈ ಟೀ ಶರ್ಟ್ಸ್ ಅಷ್ಟೇ ಎಷ್ಟು ಫುಲ್ಲು ದೊಗ್ಲ ಥರ ಇರುತ್ತೆ ಅಂದರೆ ಫುಲ್ ದೊಗ್ಲ ಥರ ಇರುತ್ತೆ. ಸೊ ಈ ಥರ ಯಾಕೆ ವೇರ್ ಮಾಡ್ತಾ ಇದ್ದೀನಿ ನಾನು ಅಂತಂದರೆ ದೃಷ್ಟಿ ಆಗೋದಿಲ್ಲ ಅಂತ ಹೇಳಿ ಈ ಥರ ವೇರ್ ಮಾಡ್ತೀನಿ. ಸ್ವಲ್ಪ ಟೈಟ್ ವೇರ್ ಮಾಡಿದ್ರೆ ಅದು ಹಂಗೆ ಕಾಣ್ತಾ ಇರುತ್ತಲ್ಲ, ಬಂಪ್ ಎಲ್ಲ ಕಾಣ್ತಾ ಇರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಹೇಳಿ ಈ ಥರ ಟೀ ಶರ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದು. ಸೊ ಇದರ ಪ್ರೈಸು ನಂಗೆ ಜ್ಞಾಪಕ ಇಲ್ಲ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೋಡ್ಬೋದು, ಇದು ನಾನು ವೇರ್ ಮಾಡಿದ್ದೀನಿ ಲಾಸ್ಟ್ 1K ಸೆಲೆಬ್ರೇಷನ್ ಇದ್ದಾಗ ಇದನ್ನೇ ವೇರ್ ಮಾಡಿದ್ದು. ಸೊ ಇದೇ ಟೀ ಶರ್ಟ್. ಕ್ಲಾತ್ ಮಟೀರಿಯಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮಗೆ. ಸೊ ನೀವು ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿನೂ ಸಹ ನೀವು ನಾರ್ಮಲ್ ಒಂದು ಬ್ಯಾಗಿ ಥರ ಟೀ ಶರ್ಟ್ಸ್ ಇವಾಗ ಟ್ರೆಂಡಿಂಗ್ ಅಲ್ವಾ, ಒಳ್ಳೆ ಜೀನ್ಸ್ ಹಾಕ್ಬಿಟ್ಟು ಸ್ಟೈಲ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಇದು ಬಂದು ಬ್ರೌನ್ ಟೀ ಶರ್ಟು. ಸೊ ಅದೇ ರೀತಿ ಒಂದು ಟೀ ಶರ್ಟಲ್ಲೇ ಇದು ಬಂದು ಓವರ್ ಥಿಂಕಿಂಗ್ ಅಂತ ಅಂದ್ಬಿಟ್ಟು, ನಾನು ನಾರ್ಮಲ್ ಔಟ್ಸೈಡ್ ಶಾಪಿಂಗ್ ಹೋದಾಗ ಇಲ್ಲ ಹಾಸ್ಪಿಟಲ್ಸ್ಗೆಲ್ಲ ಹೋದಾಗ ಈ ಥರದನ್ನೇ ಡ್ರೆಸ್ಸಸ್ನೇ ವೇರ್ ಮಾಡೋದು. ಯಾವುದೇ ರೀತಿಯಾದಂಥ ನನಗೆ ಕುರ್ತಾಸ್ ಅದೆಲ್ಲ ವೇರ್ ಮಾಡಿ ಪ್ರಾಕ್ಟೀಸ್ ಇಲ್ಲ. ಸೊ ಹಾಗಾಗಿ ಇದೇ ಥರದ್ದೇ ನಾನು ವೇರ್ ಮಾಡ್ತೀನಿ. ಸೊ ನನಗೆ ಇದರಲ್ಲಿ ಕಂಫರ್ಟಬಲ್ ಆಗಿರುತ್ತೆ, ಸೊ ಹಾಗಾಗಿ ನಾನು ಇದೇ ಥರದ್ದನ್ನೇ ವೇರ್ ಮಾಡ್ತೀನಿ. ಸೊ ನೋಡ್ಬೋದು, ಸೊ ಇದು ಬಂದು ಬ್ರೌನ್ ಕಲರ್, 2 ಕಲರ್. ನಿಮಗೆ ಇದರಲ್ಲಿ ಕಲರ್ ಆಪ್ಷನ್ ಸಹ ತುಂಬಾ ವೆರೈಟಿಯಾಗಿ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ನಾನು ಲಿಂಕ್ಸ್ ಎಲ್ಲ ಇದಕ್ಕೆ. ಸೊ ಇದು ಬಂದು ಬ್ರೌನ್ ಇದೆ, ಓವರ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು. ಸ್ಲೀವ್ಸ್ ಬಂದು ಫುಲ್ಲು ಲೆಂತ್ ಇಲ್ಲಿ ತನಕ ನಿಮ್ಗೆ ಸ್ಲೀವ್ಸ್ ಬರುತ್ತೆ, ಫುಲ್ಲು ಲೂಸ್ ಆಗಿರುತ್ತೆ. ಸೊ ಇದಿಷ್ಟು ಬಂದು ನನ್ನ ಡ್ರೆಸ್ ಕಲೆಕ್ಷನ್ಸು. ಸೊ ಇದು ಒಂದು ಲಾಸ್ಟ್ ಪೀಸ್ ಇದೇನಪ್ಪ ಇದು ಅಂತಂದರೆ, ಇದೊಂದು ಸ್ವಲ್ಪ ಶೆಲ್ಲ ಥರ ಇದೊಂದು ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಸೊ ಈ ಥರ ಇದೆ. ಸೊ ಇದು ಬಂದು ಮೀಶೋಲ್ಲೇ ವೆರಿ ಲೋ ಪ್ರೈಸ್. ಇದನ್ನು ಯಾಕೆ ಮಾಡ್ಕೊಂಡೆ ಅಂತಂದರೆ, ನಾವು ಔಟ್ಸೈಡ್ ವಾಕ್ ಹೋಗ್ಬೇಕಾದ್ರೆ ಅವಾಗೆಲ್ಲನೂ ಅಷ್ಟೇ ಇದನ್ನು ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಸೊ ಇದು ಜಸ್ಟ್ ಇಷ್ಟೇ, ಸೊ ಈ ಥರ ಬರುತ್ತೆ ನಿಮಗೆ. ಸೊ ಇದು ಯಾಕೆ ಆರ್ಡರ್ ಮಾಡ್ಕೊಂಡೆ ಅಂತಂದರೆ, ಸೊ ನಿಮಗೆ ಇಲ್ಲಿ ಹೊಟ್ಟೆ ಹತ್ರ ಆಗಿರ್ಬೋದು ಅಥವಾ ಚೆಸ್ಟ್ ಹತ್ರ ಆಗಿರ್ಬೋದು ಫ್ರೀಯಾಗಿರುತ್ತೆ. ಸೊ ಇದು ಆಫ್ಟರ್ ಮಟರ್ನಿಟಿ ಸಹ ನಾವು ಸ್ಟೈಲ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಫುಲ್ ತೋರಿಸ್ಬಿಡ್ತೀನಿ ಯಾವ ಥರ ಕಾಣುತ್ತೆ ಅಂತ. ಸೊ ನೋಡಿ ನಿಮಗೆ, ಸೊ ಈ ಥರ ಕಾಣುತ್ತೆ. ಸೊ ಇದು ಈ ಥರ ಕಾಣುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಔಟ್ಸೈಡ್ ವಾಕ್ ಹೋಗ್ಬೇಕಾದ್ರೆ ಆಗಿರ್ಬೋದು, ಎಲ್ಲಾದರೂ ನಾವು ಟೈಮಲ್ಲಿ ಆಗಿರ್ಬೋದು, ಪೋಸ್ಟ್ ಪ್ರೆಗ್ನೆನ್ಸಿ ಫೀಡಿಂಗ್ ಟೈಮಲ್ಲೂ ಯೂಸ್ ಮಾಡ್ಬೋದು ನಾವು. ಸೊ ಇದರ ಪ್ರೈಸ್ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿದ್ರಲ್ಲ, ಸೊ ಇದಿಷ್ಟು ಡ್ರೆಸ್ಸಸ್ಸು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಸೊ ನಿಮಗೂ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಲಿಂಕ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮ್ಗೆ ಏನೋ ಡೌಟ್ ಇದ್ದರೂ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿಕೊಂಡ್ರೆ ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬೈ ಬೈ, ಲಾಟ್ಸ್ ಆಫ್ ಲವ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಗೈಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.